ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್. ಯಾವುದೇ ಕಾರಣಕ್ಕೂ ಈ ಬಾರಿ ಮಾತ್ರ ಕಾಂಗ್ರೆಸ್ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಈಗ 40 ವರ್ಷ ಕಾಲ ನಾವು ಅವರು ಗುಲಾಮರಾಗಿ ಬಂದಿದ್ವಿ. ಕೆಲಸ ಏನು ಅರ್ಧ ಬರ್ಧ ಆಗೈತೆ. ಅವ್ರು ಮಾಡೋ ಟೈಮಾಗೆ ಅವರು ನಿಧನ ಆಗ್ಬಿಟ್ಟು ಅವರು ಇವ್ರು ಅಂತ ಎಲ್ಲ ಯಾರು ಅಭಿವೃದ್ಧಿ ಮಾಡ್ತಾರೋ ಅವರಿಗೆ ಮತಗಳು ಕೆಲಸ್ತಾರ. 20 ಸಲ ಲೀಡರ್ ಗೆಲ್ಲಿದ್ದು ಕಾಂಗ್ರೆಸ್. ಸ್ಟೇಟ್ ಮಂತ್ರಿಗೆ ಗೌರವ ಕೊಟ್ಟಿಲ್ಲ ಅಂದ್ಮೇಲೆ ಮತ್ ನಮ್ಮಂತರ್ಗೆ ಇನ್ನೇನ್ ಮರ್ಯಾದೆ ಸಿಗುತ್ತೆ ಮೇಡಮ್? ಯಾಕಂದ್ರೆ ಎಲ್ಲ ರಚಿಗಿದ್ದಾರೆ ಮುಸ್ಲಿಂ ಜನ ಎಲ್ಲ. ಒಂದ್ ಸರ್ತಿ ಮರ್ಯಾದೆ ಹೋದ್ಮೇಲೆ ತಿರ್ಗಾ ಮರ್ಯಾದೆ ಬರಲ್ಲ. ಸೊ ಯಾರ್ಯಾರ ಬಲಾಬಲ ಯಾವ ರೀತಿಯಾಗಿದೆ, ಇಲ್ಲಿನ ಮತದಾರರ ಮನಸ್ಥಿತಿ ಹೇಗಿದೆ, ಇದೆಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ನಾವಿವತ್ತು ದಾವಣಗೆರೆಯಲ್ಲಿ ಇದೀವಿ. ಕಾರಣ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕಾವು ಯಾವ ರೀತಿಯಾಗಿದೆ, ಮತದಾರರ ಮೂಡ್ ಯಾವ ರೀತಿಯಾಗಿದೆ ಅನ್ನೋದನ್ನ ಅರಿಯೋದಕ್ಕೆ ಒನ್ ಇಂಡಿಯಾ ಕನ್ನಡ ಇಲ್ಲಿಗೆ ಬಂದಿದೆ. ದಾವಣಗೆರೆ ಅಂತ ಬಂದಾಗ ಕಾಂಗ್ರೆಸ್ನ ಭದ್ರಕೋಟೆ, ಆದರೆ ಈ ಸಲ ಈ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡ್ತೀವಿ ಅಂತ ಹೊರಟಿರೋದು ಎದುರಾಳಿ ಪಕ್ಷ ಬಿಜೆಪಿ ಅಲ್ಲ, ಬದಲಿಗೆ ಮುಸ್ಲಿಂ ಸಮುದಾಯ ಅಂತ ಹೇಳ್ಬೋದು. ಅಫ್ಕೋರ್ಸ್ ಇದ್ದೇ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಜಿದ್ದಾಜಿದ್ದಿ. ಆದರೆ ಇಲ್ಲಿ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾಕಂದ್ರೆ ಟಿಕೆಟ್ ಕೊಟ್ಟಿಲ್ಲ ನಮಗೆ ಈ ಸಲ ಅಂತ. ಶಾಮನೂರು ಕುಟುಂಬಕ್ಕೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ, MP ಇದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಈ ಹಿಂದೆ MLA ಅವರ ಶಾಮನೂರು ಶಿವಶಂಕರಪ್ಪನವರಾಗಿದ್ರು. ಆದರೂ ಮತ್ತೆ ಅವರಿಗೇನೆ ಟಿಕೆಟ್ ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ ಅನ್ನುವಂಥ ಅಸಮಾಧಾನ ಇರೋದ್ರಿಂದ ಮುಸ್ಲಿಂ ಸಮುದಾಯದ ಮುಖಂಡರಾಗಿರ್ಬಹುದು, ಮತದಾರರಾಗಿರ್ಬಹುದು ಏನು ಹೇಳ್ತಾರೆ, ಜೊತೆಗೆ ಬಿಜೆಪಿಯ ಬಲ ಇಲ್ಲಿ ಯಾವ ರೀತಿಯಾಗಿದೆ. ಶ್ರೀನಿವಾಸ ದಾಸ ಕರಿಯಪ್ಪ ಕಣದಲ್ಲಿದ್ದಾರೆ, ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಕಣದಲ್ಲಿದ್ದಾರೆ. ಸೊ ಯಾರ್ಯಾರ ಬಲಾಬಲ ಯಾವ ರೀತಿಯಾಗಿದೆ, ಇಲ್ಲಿನ ಮತದಾರರ ಮನಸ್ಥಿತಿ ಹೇಗಿದೆ, ಇದೆಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್, ದಾವಣಗೆರೆ ಬೈ ಎಲೆಕ್ಷನ್ ಈ ಸಲ ಏನು ಅನ್ಸುತ್ತೆ ಸರ್? ಯಾರು ಗೆಲ್ಬೋದು ಅನ್ಸುತ್ತೆ? ನಮಗೆ ನೋಡಿ ಮೇಡಮ್, ಇಲ್ಲಿ ಅಭಿವೃದ್ಧಿ ಬಗ್ಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ SS ಮಲ್ಲಣ್ಣ ಅವರು. ಮೇಡಮ್ ಅವರು MP ಇದ್ದಾರೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಯಾವೆ, ಇಲ್ಲ ಅಂತಲ್ಲ. ಈ ಸತಿ ಕಾಂಗ್ರೆಸ್ಸೇ ಬರೋದು ಸಮರ್ಥ. ಯಾಕಂದರೆ ಯುವ ನೇತ, ಯುವ ಹುಡುಗ, ಒಳ್ಳೆಯ ಪ್ರೋತ್ಸಾಹ ಇದೆ. ನಮ್ಮ ಸಮಾಜದವರು ಕೂಡ ಒಗ್ಗಟ್ಟಾಗಿ ಅವರಿಗೆ ಗೆಲ್ಲಿಸ್ಬೇಕಂತೇಳಿ ಪಣ ತೊಟ್ಟಾರೆ. ಬಟ್ ನಿಮ್ಮ ಸಮುದಾಯದವ್ರಿಗೆ ಒಂದಷ್ಟು ವಿರೋಧ ಇತ್ತು. ಬಿಕಾಸ್ ಒಂದೇ ಫ್ಯಾಮಿಲಿಗೆ ಎಲ್ಲ ಪವರ್ ಸೆಂಟರ್ ಆಗಿಬಿಟ್ಟಿದೆ. ಆ ಪವರ್ ನಮಗೂ ಇರಲಿ, ನಾವು ಅಲ್ಪಸಂಖ್ಯಾತರು ಬೆಳಿಬೇಕು, ನಮಗೂ ಟಿಕೆಟ್ ಕೊಟ್ಟಿದ್ರೆ ಸರಿ ಹೋಗ್ತಿತ್ತಲ್ಲ ಅಂತ ಹೇಳ್ತಾರೆ. ಅದು ಹೇಳ್ತಾರೆ ಸತ್ಯ ಮೇಡಮ್, ಅದರಲ್ಲಿ ಎರಡು ಮಾತಿಲ್ಲ. ಕಾಲ ಅವಕಾಶ ಬಂದಿದ ಮೇಲೆ ಕೊಳ್ಳೇಬೇಕು ಅದು. ಯಾಕಂತೇಳಿದರೆ ಒಬ್ಬರು ಯಾರ ಹಿರಿಯರು ತೀರ್ಕೊಂಡಿದ ಮೇಲೆ ಕಾಂಗ್ರೆಸ್ನಾಗ ಅದು ಒಂದು ರೂಲ್ಸ್ ಇದೆ. ಏನಪ್ಪ ಅಂತೇಳಿದರೆ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಕೊಡ್ಬೇಕಂತೇಳಿ. ನೆಕ್ಸ್ಟ್ 28ಕ್ಕೆ ಬಂದಾಗ ಅದು ಕಾಂಗ್ರೆಸ್ನವ್ರು ಕುತ್ಕೊಂಡು ಏನಾರ ಒಂದು ತೀರ್ಮಾನ ತೊಗೊಂಡು ಆ ಸತಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ. ಅಂದರೆ ನೆಕ್ಸ್ಟು 2028 ಅಸೆಂಬ್ಲಿ ಎಲೆಕ್ಷನ್ಗೆ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಸಿಗುತ್ತೆ ಅಂತ ಹೋಪ್ಸ್ ಇದೆ ನಿಮಗೆ? ಹೋಪ್ಸ್ ಇದೆ, ಕೊಡ್ತಾರೆ ಅವರು, AICC ಅವರು. ಆ ಥರ ಇದೆ. ಸರ್, ಹೇಗೆ ಅನಿಸ್ತಾ ಇದೆ ದಾವಣಗೆರೆ ಬೈ ಎಲೆಕ್ಷನ್ ಪ್ರಚಾರ? ಎಲ್ಲ ಪಕ್ಷದವರು ಮಾಡ್ತಿದ್ದಾರೆ. ಸೊ ಗೆಲುವು ಯಾರ್ದಾಗುತ್ತೆ ಅನಿಸುತ್ತೆ? ಮೇಡಮ್ ಅವರೇ, ಈಗ 100ಗೆ 90% ಏನೈತಲ್ಲ ಯುವ ಜನರದು ಓಟ್ ಡಿವೈಡ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ಬಾರಿ ಮಾತ್ರ ಕಾಂಗ್ರೆಸ್ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ದಕ್ಷಿಣ ವಿಭಾಗದಲ್ಲಿ ಎಲ್ಲರೂ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಯಾಕಂದರೆ ನಮ್ಮ ರಾಜ್ಯ ಕ್ಯಾಬಿನೆಟ್ ಮಂತ್ರಿ ಆದಂಥ ನಮ್ಮ ಜಮೀರ್ ಅಹಮದ್ ಖಾನ್ ಸಾಬ್ರವರಿಗೆ ಅವರು ಮರ್ಯಾದೆಯನ್ನು ತೆಗೆದಾರೆ, ಏಕವಚನದಾಗ ಮಾತಾಡಿದ್ದಾರೆ. ಅದರ ತಕ್ಕಂಥದ್ದು ಎಲ್ಲ ಯುವಕರು ಒಂದಾಗಿ ಈ ಸಾರಿ SDPಗೆ ಕೆಲವರು ಇಂಡಿಪೆಂಡೆಂಟ್ ಪಕ್ಷಗಳಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ. ಆ ಥರ ವೋಟ್ ಚದುರಿ ಹೋದ್ರೂ ಕಮ್ಮಿ ಅಂತರದಲ್ಲಿ ಗೆಲ್ಲೋ ಚಾನ್ಸಸ್ ಇದೆ ಅಂತಾನೂ ಒಂದಷ್ಟು ಜನ ಹೇಳ್ತಾರೆ. ಮೇಡಮ್, ಸಾಧ್ಯ ಇಲ್ಲ. ಈಗ ನೋಡ್ರಿ, ಈಗ ಕಾಂಗ್ರೆಸ್ ಪಕ್ಷದ ರ್ಯಾಲಿಗಳು ಅದರ ಎಲ್ಲ ಹೋಗ್ತದೆ. ಅದರಾಗೆ 90% ಐತಲ್ಲ ಮತ ಕ್ರಾಸಿಂಗ್ ಮಾಡ್ತಾರೆ. ಇದೊಂದು 100%. ಎಲ್ಲ ಯುವಕರು ಏನಿದಾರಲ್ಲ, ನಮ್ಮ ದಕ್ಷಿಣ ವಿಭಾಗದ ಯುವಕರು, ಪ್ರತಿಯೊಂದು ಯುವಕರ ಬಾಯಿಗೆ ಕೇಳ್ರಿ ನೀವು, SDP ಮತ್ತು ಡೈಮಂಡ್ ಅದು ಇಂಡಿಪೆಂಡೆಂಟ್ ಅಂತ ಇಂಥದಕ್ಕೆ ಐತೆ ಎಲ್ಲ. ಯಾವುದೇ ಕಾರಣಕ್ಕೂ ನಾವು ಬರೋಕ್ಕಂತೂ ಕೊಡಲ್ಲ. ಯಾಕಂದ್ರೆ ನಮ್ಮ ಅಭಿಪ್ರಾಯ ಏನಂದರೆ, ಈಗ 40 ವರ್ಷ ಕಾಲ ನಾವು ಅವರು ಗುಲಾಮರಾಗಿ ಬಂದಿದ್ವಿ. ಮತ್ತು ಇನ್ಮೇಲೆ ನಾವು ಗುಲಾಮರು ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ವಿರೋಧಾಗಿ ವೋಟ್ ಮಾಡ್ತೀವಿ. ಅಂದರೆ ವಿರೋಧವಾಗಿ ವೋಟು ಅಂತ ಅಂದರೆ SDPಗೆ ಮಾಡ್ತೀವಿ. SDPಗೆ ಓಪನ್ ಆಗೇ ಮಾಡ್ತೀವಿ. ಯಾಕಂದರೆ ನಮ್ಮ ಸ್ಟೇಟ್ ಮಂತ್ರಿಗೆ ಗೌರವ ಕೊಟ್ಟಿಲ್ಲ ಅಂದಮೇಲೆ ಮತ್ತು ನಮ್ಮಂತರ್ಗೆ ಇನ್ನೇನು ಮರ್ಯಾದೆ ಸಿಗುತ್ತೆ ಮೇಡಮ್? ನಮ್ಮ ಓಟ್ ನಾವು ಯಾರಿಗೆ ಬೇಕಾದರೂ ಕೊಡ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಏನಂತ ಅಂದ್ರೆ, ಈಗ ಜಮೀರ್ ಅಹಮದ್ ಅವರೇ ಇನ್ನೂ ಒಂದು ವಾರ ಟೈಮ್ ಇದೆ. ಇನ್ ಕೇಸ್ ಅವ್ರು ಮನವೊಲಿಕೆ ಮಾಡಿ ಸಿದ್ದರಾಮಯ್ಯನವ್ರು ಮಾತಾಡಿ ಕರ್ಕೊಂಡು ಬಂದು ಪ್ರಚಾರಕ್ಕೆ ಬಂದು ಆಯ್ತು ಗೆಲ್ಸೋಣ ಈ ಸಲ ಸಮರ್ಥಗೆ ಅಂತ ಹೇಳಿದ್ರೆ ಆಗ್ಲೂ ಇದೇ ಮನಸ್ಥಿತಿ ಇರುತ್ತೆ? ಇಲ್ಲ, ಇದೇ ಮನಸ್ಥಿತಿ ಇರ್ತದೆ. ಯಾಕಂದ್ರೆ ಒಂದ್ ಸರ್ತಿ ಮರ್ಯಾದೆ ಹೋದ್ಮೇಲೆ ತಿರ್ಗಾ ಮರ್ಯಾದೆ ಬರಲ್ಲ ಮೇಡಮ್.
ಒಂದು ಸರ್ತಿ ಹೋಗೋದು ಮರ್ಯಾದೆ, ಮತ್ತು ತಿರ್ಗಾ ಮರ್ಯಾದೆ ಬರಬೇಕಂದ್ರೆ ಬರೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಮೇಡಮ್. ಎಲ್ಲ ಯುವ ಜನ ಎಷ್ಟಿದಾರ ಅಷ್ಟಕ್ಕೂ ಮತವನ್ನು ಬೇರೆ ಪಕ್ಷಕ್ಕೆ ನೀಡ್ತೀನಿ. ಯಾವುದೇ ಕಾರಣಕ್ಕೂ ಈ ಸಾರಿ ಸೋಲಿಸ್ತೀವಿ. ಇವಾಗ ಜನಗಳು ನೋಡಕತ್ತಾರ ಯಾರು ಅಭಿವೃದ್ಧಿ ಮಾಡ್ತಾರ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಕೆಲಸ ಮಾಡ್ತಾರ, ಆಶೀರ್ವಾದ ಮಾಡ್ತಾರೆ. ಏನಪ್ಪ ಅಂದರೆ ಕೆಲವುಗಳು ಕೆಲಸಗಳು ಆಗ್ಯಾವು, ಕೆಲವುಗಳು ಆಗಿಲ್ಲ. ಅಭಿವೃದ್ಧಿ ಆಗಿಲ್ಲ ಅಂತ ಏನಿಲ್ಲ, ಅಭಿವೃದ್ಧಿ ಆಗೈತೆ. ನೀರಿನ ಸೌಲಭ್ಯ ಆಗೈತೆ, ರೋಡಿನ ಸೌಲಭ್ಯ ಆಗೈತೆ, ಕೆಲವು ಆಗಿಲ್ಲ. ಎಂಥವಂದರೆ ಪಾರ್ಕ್ ಇಲ್ಲ, ಒಳ್ಳೆ ಪಾರ್ಕ್ ಇಲ್ಲ, ಬಡವರಿಗೆ ಸೂರು ಸಿಕ್ಕಿಲ್ಲ. ಸ್ವಲ್ಪ ಮಾಡ್ತಾ ಇದಾರ, ಇಲ್ಲ ನಂಗೆಲ್ಲ. ಮುಂಚೆ ಶಾಮನೂರು ಶಿವಶಂಕರಪ್ಪರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮನೆಗಳದು ಶಾಂಕ್ಷನ್ ಮಾಡ್ತೀವಿ ಅಂತ ಹೇಳಿ ಕೆಲವು ಮನೆಗಳು ಶಾಂಕ್ಷನ್ ಮಾಡ್ಯಾರ, ಕೆಲವು ಮನೆ ಮಾಡೋದೈತಿ. ಕೆಲಸ ಏನು ಅರ್ಧ ಆಗೈತೆ. ಅವರು ಮಾಡೋ ಟೈಮಾಗೆ ಅವರು ನಿಧನ ಆಗಿಬಿಡ್ತು. ಇವಾಗ ಹೆಗಡೆ ನಗರದ್ದು ತೆರೆ ಹೊಳಿಸಿದ್ರು, ಅವ್ರಿಗೆ ಕಟ್ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಮಾತು ಕೊಟ್ಟಿದ ಮೇಲೆ ಹಿಂಗಾಗ್ಬಿಡ್ತು, ನಿಧನ ಆಗಿಬಿಡ್ತು. ಸ್ವಲ್ಪ ಇವಾಗ ಮಾಡೋ ಲೆಕ್ಕದಕ್ಕೆ ಅದಾರ ಅವರು. ಅಭಿವೃದ್ಧಿ ಆಗ್ತಾನೇ ಇದೆ. ಏನಪ್ಪ ಅಂದರೆ ಅರ್ಧ ಆಗೈತೆ ಕೆಲಸ. ಯಾರು ಮಾಡ್ತಾರ ಈ ಬಾರಿ ಗೆದ್ದಿದ ಮೇಲೆ ಇವ್ರು ಏನು ಅಭಿವೃದ್ಧಿ ಮಾಡ್ತಾರ ಅದ್ರ ಮೇಲೆ ಮತ್ತೊಂದು ಸತಿ ಇವಾಗ 18 ತಿಂಗಳ ಬಿಟ್ಟರೆ ಮತ್ತೊಂದು ಎಲೆಕ್ಷನ್ ಐತಿ. ಇದೇ ಎಲೆಕ್ಷನ್. ಆ ಎಲೆಕ್ಷನಿಂದ ಜನಗಳು ಕಂಟಿನ್ಯೂಗಳು ಮತ ಹಾಕ್ತಾರೆ. ಅವ್ರಿಗೆ ಏನು ಅಭಿವೃದ್ಧಿ ಮಾಡ್ತಾರ ಅವರೇ ಬರೋರು. ನಮ್ಮ ಲೀಡ್ರುಗಳು ಹೋಗ್ತಾ ಇದಾರ, ಹೆಗಡೆ ನಗರ ಲೀಡ್ರುಗಳು ಹೋಗ್ತಾ ಇದಾರ. ಅಹಮದ್ ಖಾನ್, ಅಯ್ಯೂಬ್ ಪೈಲ್ವಾನ್ ಮತ್ತು ಕೊಡಪಂದಾದು ಅವರು ಹೋಗ್ತಾ ಇದಾರ. ಏನಪ್ಪ ಮನೆ ಕೊಟ್ಟಾರು ಕಟ್ಟಾರು, ಏನು ಅವರಿಗೆ ಕರೆ ಕಳಿಸಿ ಏನು ಅವ್ರಿಗೆ ವಿಚಾರ ತಗೊಂತ ಇಲ್ಲ. ನೋಡಿ ಏನಾರ ಮಾಡಿದರೆ ಅಂಥ ಕೆಲಸಗಳಿಗೆ ನೋಡಿ ಎಲ್ಲರೂ ಕೆಲಸ ಮಾಡ್ತಾರ, ಮತಗಳು ಹಾಕ್ತಾರ. ಅವರು ಇವರು ಅಂತ ಎಲ್ಲ ಯಾರು ಅಭಿವೃದ್ಧಿ ಮಾಡ್ತಾರ ಅವರಿಗೆ ಮತಗಳು ಚೆಲ್ಲಿಸ್ತಾರ. ಮುಂಚೆ ಇದ್ರು ಏನಪ್ಪ ಬರೀ ಅದಕ್ಕೆ ಹಾಕೋಣ ಇದಕ್ಕೆ ಹಾಕೋಣ ಅನ್ನೋರು ಇದ್ರು. ಇವಾಗ ಆ ಕಾಲದಾರ ಇಲ್ಲ. ಇವಾಗೆಲ್ಲ ಹೊಸ ಜನ ಹುಡುಗರು ಅದಾರ. ಇವಾಗ ಕೆಲಸ ನೋಡೋದರ, ರೂಪಾಯಿ ನೋಡಂಗಿಲ್ಲ, ಕೆಲಸ ನೋಡೋದರ. ನೋಡಿ ನಮ್ಮಗಳು ಕೆಲಸಗಳು ಮಾಡಿಕೊಡ್ಬೇಕು. ಹೇಗೆ ಅನಿಸ್ತಾ ಇದೆ ದಾವಣಗೆರೆ ಬೈ ಎಲೆಕ್ಷನ್? ಯಾರು ಗೆಲ್ತಾರೆ? ಇಲ್ಲ, ಕಾಂಗ್ರೆಸ್ಸೇ ಜಾಸ್ತಿ ಇದೆ ಮೇಡಮ್. ಇಲ್ಲಿ ನಾವೆಲ್ಲ ಕಾಂಗ್ರೆಸ್ಸೇ ಹಾಕೋದು ಓಟು. ಯಾಕಂದರೆ ಕಾಂಗ್ರೆಸ್ಸೇ ಬರೋ ಚಾನ್ಸ್ ಇದೆ. ಯಾರು ಓಟ್ ಹಾಕಲ್ಲ, ನಮ್ಮ ಮುಸ್ಲಿಂ ಜನ ಯಾರಿಗೂ ಓಟ್ ಹಾಕಲ್ಲ. ಅವ್ರು ಡೈಮಂಡ್ ಅಂತ ಬರ್ತಿದೆ, ಅದು ಯಾರು ಓಟ್ ಹಾಕಲ್ಲ. ಕಾಂಗ್ರೆಸ್ ಗೆಲ್ಲೋದು. ಏನಪ್ಪ ಅಂದರೆ ಅವ್ರು ಏನೋ ವ್ಯವಸ್ಥೆ ಮಾಡಿಕೊಡ್ಬೇಕು ಅವ್ರು ಕಾಂಗ್ರೆಸ್ನವರು. ಹಾಸ್ಪಿಟ್ಲ್ ಮಾಡಿಕೊಡ್ಬೇಕು, ಒಳ್ಳೆಯ ಸ್ಕೂಲು, ಕಾಲೇಜು, ಗೌರ್ಮೆಂಟ್ ಕಾಲೇಜು ಎಲ್ಲ ಮಾಡಿಕೊಡ್ಬೇಕು ಇಲ್ಲಿ. ಯಾಕಂದರೆ ಕಾಂಗ್ರೆಸ್ ಹಾಕಂತ ಬಂದಿವಿ ನಾವು 40 ವರ್ಷದಿಂದ. ಏನೋ ವ್ಯವಸ್ಥೆ ಮಾಡಬೇಕು ಅವರು. ಒಂದಷ್ಟು ಜನ ಟಿಕೆಟ್ ಕೊಟ್ಟಿಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂತ ಬಿಜೆಪಿ ಓಟ್ ಹಾಕ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಯಾರು BJP ಹಾಕಲ್ಲ ಮೇಡಮ್ ಓಟ್ ಇಲ್ಲಿ. ಸುಮ್ಮನೆ ರಚ್ಚಿಗೆದ್ದಾರೆ ಎಲ್ಲರೂ. ಸೋಲಿಸ್ಬೇಕಂತಾರೆ. ಅಲ್ಲೇ ಮನಸ್ಸೆಲ್ಲ ಹಾಕಲ್ಲ, ಕಾಂಗ್ರೆಸ್ಸಿಗೆ ಹಾಕೋದು ಓಟ್ ಎಲ್ಲರೂ. ಕಾಂಗ್ರೆಸ್ಸಿಗೆ ಗೆಲ್ಲುತ್ತೆ. 20,000 ಲೀಡರ್ ಗೆಲ್ಲುತ್ತೆ ಕಾಂಗ್ರೆಸ್. ಯಾಕಂದರೆ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ಅವರು. ಇನ್ನು ಮುಂದೆ ಮಾಡಬೇಕು ಅವರು. ಮುಂದೆ ಏನೋ ಕೆಲಸ ತೋರಿಸ್ಬೇಕು. ಯಾಕಂದರೆ ಎಲ್ಲ ರಚ್ಚಿಗೆದ್ದಾರೆ ಮುಸ್ಲಿಂ ಜನ ಎಲ್ಲ. ಅವರು ಏನೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.